चिकोडी शहरात रोटरी क्लब संघटना सुरू होऊन 50 वर्ष पूर्ण होत असल्याच्या निमित्ताने 28, 29 व 30 जून रोजी गोल्डन जुबली सेलिब्रेशन व रोटरी ट्रेड फेअरचे आयोजन करण्यात आल्याची माहिती चिकोडी रोटरी क्लबचे अध्यक्ष शिवमूर्ती पडलाळे यांनी दिली. शहरात बोलावलेल्या पत्रकार परिषदेत बोलताना ते म्हणाले, चिकोडी शहरात रोटरीच्या सुवर्ण महोत्सवी वर्षानिमित्त दिनांक 28 रोजी सायंकाळी 4:30 वाजता शहरातील RD हायस्कूलच्या मैदानावर ट्रेड फेअरचे उद्घाटन केले जाईल. या ठिकाणी विविध खाद्य, ऑटोमोबाईल, कपडे यासह विविध प्रकारचे 100 स्टॉल असणार आहेत. याच दिवशी सायंकाळी 6 वाजता शहरातील केशव कला भवन येथे गोल्डन जुबली सेलिब्रेशन कार्यक्रम होणार आहे. या कार्यक्रमास मागील 50 वर्षात होऊन गेलेले चिकोडी रोटरीचे अध्यक्ष व सचिवांचा सत्कार केला जाईल. या कार्यक्रमास रोटरी इंटरनॅशनलचे डायरेक्टर महेश कोटबागी, डिस्ट्रिक्ट गव्हर्नर नासिर बोरसाडवाला, असिस्टंट गव्हर्नर अविनाश पोद्दार उपस्थित राहणार आहेत. तसेच बेळगाव, कोल्हापूर, सांगली जिल्ह्यातील रोटरीचे पदाधिकारी देखील उपस्थित राहणार आहेत. चिकोडी शहरात 1974 साली रोटरी क्लबची सुरुवात झाली आहे. सध्या चिकोडी रोटरी क्लबमध्ये 77 सदस्य आहेत. रोटरीत जात, धर्म, राजकारण, गटबाजी, गरीब श्रीमंत पाहिले जात नाही, तर एकत्रित येऊन समाजाच्या विकासासाठी सेवा मनोभावे कार्य केले जाते. चिकोडी रोटरीने बचत केलेल्या रकमेतून सर्वसामान्यांसाठी व समाजासाठी वेळ काढून अनेक समाजोपयोगी उपक्रम राबवित आले आहेत. जगभरात रोटरी इंटरनॅशनल क्लबकडून पल्स पोलिओचे वाटप केले जाते. बेळगावमध्ये डायालिसिस मशीन यासह अनेक उपक्रम राबविले आहेत. रोटरीच्या या कार्यक्रमाला चिकोडी परिसरातील नागरिकांनी उपस्थित राहण्याचे आवाहन पड्डाळे यांनी केले. या पत्रकार परिषदेस सेक्रेटरी शिरीष मेहता, गोल्डन जुबली सेलिब्रेशनचे चेअरमन विजय मांजरेकर, इव्हेंट चेअरमन महेश नेर्ली, असिस्टंट गव्हर्नर मकरंद कुलकर्णी, खजिनदार दर्शन उपाध्ये, राज जाधव, राजेंद्र पाटील, मंजुनाथ डंबळ, राजू गोंडे, श्रीधर गजन्नवर, अभय गौराज, अशोक पाठक, राजू टिक्के, राजेश्वरी कुलकर्णी, प्रतिमा महाजन, वेदा जाधव आदी उपस्थित होते. ನಾವು ಇವತ್ತಿಗೆ 50 ವರ್ಷ ಆಯಿತು ರೋಟರಿ ಕ್ಲಬ್ ಶುರು ಮಾಡ್ಕೊಂಡು. 50 ವರ್ಷದಿಂದ ಗೋಲ್ಡನ್ ಜುಬ್ಲಿ ಕಾರ್ಯಕ್ರಮ ಏನೋ ಚಿಕ್ಕೋಡಿ ಜನತೆಗೆ ನಾವು ಏನು ಮಾಡಿದ್ದೀವಿ ಅಂತೇಳಿ ತೋರಿಸ್ಕೊಡ್ಬೇಕಾಗಿತ್ತು. ಯಾಕಂದ್ರೆ ಎಲ್ಲರೂ ಮಾಡಿದ್ರು, ಎಲ್ಲ ಆಯಿತು. ಗೋಲ್ಡನ್ ಜುಬ್ಲಿ ಈಗಾಗಲೇ ಸಿಲ್ವರ್ ಜುಬ್ಲಿನೂ ಮಾಡಿದೆ ಆಗಿತ್ತು ನಮ್ಮ ಶಿರೀಷ್ ಮೆಹ್ತಾ ಅವರ ಅಧ್ಯಕ್ಷರಿದ್ದಾಗ. ಈ ಗೋಲ್ಡನ್ ಜುಬ್ಲಿ ಅದ ಚಿಕ್ಕೋಡಿ ಜನತೆಗೆ ಒಳ್ಳೆಯದೊಂದು ಕಾರ್ಯಕ್ರಮ ಅಂತೇಳಿ ನಾವು ಈಗಾಗಲೇ ಒಂದು ಟ್ರೇಡ್ ಫೇರ್ ಅಂತೇಳಿ RD ಗ್ರೌಂಡ್ನಲ್ಲಿ 100 ಸ್ಟಾಲ್ ಮಾಡಿ 28, 29, 30 ಅದೊಂದು ಟ್ರೇಡ್ ಫೇರ್ ಅಂತೇಳಿ ಮಾಡಬೇಕನ್ನೋದು ಈಗಾಗಲೇ ನಾವು ಫೈನಲ್ ಮಾಡಿದ್ದೀವಿ. ಈಗ ಇದೇ ಜೂನ್ 28, 29, 30 ಮಳೆ ಇದ್ದರೆ ಕೂಡ ನಾವು ಎಲ್ಲರೂ ಅದನ್ನು ಪೆಂಡಲ್ ಏನದಲ್ಲ ಸ್ವಲ್ಪ ಕೆನಾಪಿ ಮಾಡಿಕೊಂಡು ಮಳೆ ಬಂದ್ರೂ ಏನು ಆಗಬಾರ್ದಂಗೆ ಎಲ್ಲ ಶೀಟ್ ಹಾಕ್ಸ್ಕೊಂಡು ಎಲ್ಲ ವ್ಯವಸ್ಥೆ ಮಾಡಿದೆವು. ಅದೇ ಥರ ನಮ್ಮ ಚಿಕ್ಕೋಡಿ ಇವತ್ತಿನ ತನಕ ಯಾವುದೇ ಥರದ ಇಲ್ಲಿ ನಮ್ಮಲ್ಲಿ ರಾಜಕಾರಣಿ ಇಲ್ಲ, ಯಾವುದೇ ಥರದ ಗುಂಪುಗಳಿಲ್ಲ. ಏನು ನಮ್ಮ ಇದ್ದದ್ದು ಏನೋ ಒಂದು ಸ್ವಲ್ಪ ನಮ್ಮ ಕಡೆ ಏನೋ ಒಂದು ಈ ಉಳಿದದ್ದು ಏನೋ ಹಣ ಏನೇ ಇದ್ದರೆ ಸಾರ್ವಜನಿಕ ಕೆಲಸ ಮಾಡಬೇಕು. ಏನೋ ಟೈಮ್ ನಮ್ಮ ಕಡೆ ಏನೇ ಸ್ವಲ್ಪ ಇದ್ದರೆ ಅದು ಸಾರ್ವಜನಿಕ ಒಳ್ಳೆಯದಕ್ಕೆ ಕೆಲಸ ಮಾಡಬೇಕು. ಅದನ್ನು ಬಿಟ್ಟರೆ ನಮ್ಮಲ್ಲಿ ಇವತ್ತಿನ ತನಕ ನಿಮಗೊಂದು ವಿಷಯ ಹೇಳಬೇಕಂದ್ರೆ ನಮ್ಮದೇನು ಪಲ್ಸ್ ಪೋಲಿಯೋ ಅದಲ್ಲ, ಆ ಪಲ್ಸ್ ಪೋಲಿಯೋ ಯಾರಿಂದ ಆಗ್ತದೆ, ಯಾರು ಕೊಡ್ತಾರೋ ಇಲ್ಲಿ ತನಕ ಜನರಿಗೂ ಗೊತ್ತಿಲ್ಲ. ಆ ಪಲ್ಸ್ ಪೋಲಿಯೋ ಏನು ನಮ್ಮದು ಹನಿಯನ್ನು ನಮ್ದು ಏನು ಕೊಡ್ತೈತೆ ಅದು ನಮ್ಮ ರೋಟ್ರಿ ಕ್ಲಬ್, ರೋಟ್ರಿ ಇಂಟರ್ನ್ಯಾಷನಲ್ನಿಂದಲೇ ಕೊಡ್ತಾಯಿದ್ದಾರೆ. ಸುಮಾರು ಅದನ್ನು
ಅದೇನು ಕೋಟಿಗಟ್ಟಲೆ ಖರ್ಚು ಅದ ಅದು ಏನೇ ಇದ್ರೂ ಅದು ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ರೋಟ್ರಿ ಕ್ಲಬ್ದಿಂದನೇ ಕೊಡ್ತಾರೆ. ರೋಟ್ರಿ ಇಂಟರ್ನ್ಯಾಷನಲ್ ಏನು ನಮ್ಮ ಪರಿವಾರ ಎಲ್ಲ ಆಲ್ ಓವರ್ ಜಗತ್ತಿನಲ್ಲಿ ಅದು ವರ್ಲ್ಡ್ ವೈಡ್ ಎಲ್ಲ ಕಡೆ ನಮ್ದು ರೋಟ್ರಿ ಏನೈತೆ ನೋಡಿ, ಏನು ಮಾಡ್ತಾರೆ ರೋಟ್ರಿ ಅಂದರೆ ಏನಪ್ಪ ಅನ್ನೋದು ಜನರಿಗೆ ಗೊತ್ತಿಲ್ಲ. ನಾವು ಜನರ ಕಡೆಯಿಂದ ಏನೋ ನಾವು ಯಾವುದೂ ಕಾರಣಕ್ಕೂ ಯಾವತ್ತೂ ಏನೋ ₹1 ತೊಗೋದಿಲ್ಲ. ನಮ್ಮ ಕಡೆಯಿಂದ ಏನು ಮೆಂಬರ್ದಿಂದ ಏನು ಕಲೆಕ್ಷನ್ ಆಗ್ತದೆ ಫೀಸ್, ಒಂದಿಷ್ಟು ರೋಟ್ರಿ ಕಳಿಸ್ತೇವೆ, ಒಂದಿಷ್ಟು ಲೋಕಲ್ ಖರ್ಚಾಗ್ತದೆ. ಅದನ್ನು ಬಿಟ್ಟರೆ ಈಗ ನಮ್ಮಲ್ಲಿ ಇಂಥ ಸ್ಕೀಮ್ಗಳು ಬರ್ತಾವೆ ಈಗಾಗಲೇ. ಈಗ ನಮ್ಮಲ್ಲಿ ಜಗತ್ತಿನಾಗ ಎಲ್ಲ ಕಡೆ ಕೆಲವೊಬ್ಬರು ಶ್ರೀಮಂತರು ಇರ್ತಾರೋ, ಅವ್ರೇನೋ ಒಳ್ಳೇದು ಕೆಲಸ ಮಾಡ್ತಿರ್ತಾರೋ, ಅಂಥವ್ರಿಗೇನದ ನಮ್ಮಲ್ಲಿ ಸ್ವಲ್ಪ ಪ್ರೊಸೀಜರ್ ಅದ. ಇಲ್ಲೇನೋ ಅವ್ಯವಹಾರ ಅನ್ನೋದು ₹1 ಏನೋ ಆಗ್ತಕ್ಕಂಥದ್ದು. ಏನೋ ನಮ್ಮ ಇಲ್ಲಿಂದ ಏನೋ ಸ್ಕೀಮ್ ಬೇಕಾಗಿತ್ತು ಅಂದ್ರೆ ನಾವು ಇಲ್ಲಿಂದ ಎಲ್ಲ ಅದು ಪ್ರಾಜೆಕ್ಟ್ ಇರ್ತದೆ, ಆ ಪ್ರಾಜೆಕ್ಟ್ ಮಾಡಿ ನಾವು ಅಲ್ಲಿ ಕಳಿಸ್ಬೇಕು. ಅವರ ಪಾರ್ಟ್ನರ್ ಅಂತೇಳಿ ಕೊಡ್ತಾರೆ. ನಮ್ಮ ಇದೇನು ಯಾರೇ ಹೋಗ್ತದೆ ಇಂಟರ್ನ್ಯಾಷನಲ್ಗೆ, ಅಲ್ಲಿ ಯಾರೇ ಈ ಪ್ರಾಜೆಕ್ಟ್ಗಳು ನಮ್ಗೆ ಕಳಿಸಿದ್ದು ಆಲ್ ಓವರ್ ವರ್ಲ್ಡ್ದಿಂದ ಹೋಗಿರ್ತಾವಲ್ಲ, ಆ ವರ್ಲ್ಡ್ದಿಂದ ಹೋದ ಪ್ರಾಜೆಕ್ಟ್ಗೆ ಅಲ್ಲಿ ಯಾರ್ಯಾರು ಇಂಟ್ರೆಸ್ಟ್ ಅದ. ಒಂದೀಗ ನಮ್ಮದು ಈಗ ನಮ್ಮ ಬೆಳಗಾವಿ ಕ್ಲಬ್ಬಿಗೆ ಅಲ್ಲಿ ಡಯಾಲಿಸಿಸ್ ಮಷಿನ್ಗಳು ಕೊಟ್ಟಿದ್ದಾರೆ. ಈಗ ಯಾಕಂದ್ರೆ ಸುಮಾರು ಕಾಸ್ಟ್ ಇದ್ರೂ ಅದಕ್ಕೆ ₹1.5 ಕೋಟಿ KLಗೆ ಒಂದು ಅದು ಸ್ಕ್ಯಾನಿಂಗ್ ಮಷಿನ್ ಕೊಟ್ಟಿದ್ದಾರೆ. ಯಾಕಂದ್ರೆ ಭಾಳ ಸವಲತ್ತುಗಳು ನಮ್ಮ ಕ್ಲಬ್ದಿಂದ, ನಮ್ಮ ರೋಟ್ರಿ ಇಂಟರ್ನ್ಯಾಷನಲ್ ಇದ್ದಾವೆ. ಅದನ್ನೇನದಲ್ಲ ನಾವು ಅದನ್ನು ನಮ್ಮ ಕ್ಲಬ್ದವರು ನಾವು ಅದನ್ನು ನಮ್ಮದು ಏನೋ ಪ್ರಾಜೆಕ್ಟ್ ಇದ್ದರೆ ಅವ್ರು ಕಳಿಸ್ಕೊಟ್ಬೇಕು, ಅವ್ರು ಪಾರ್ಟ್ನರ್ ಆಗ್ತಾರೆ. ಅದರಿಂದ ನಮ್ಮದು ಇದನ್ನು ಆಗ್ತೀವಿ. ಒಂದು ಎರಡನೇ ನಿಮ್ಗೆ ಹೇಳ್ಬೇಕಾದ್ರೆ ಈಗೇನು ನಾವು ಗೋಲ್ಡನ್ ಜುಬ್ಲಿ ಏನು ಮಾಡಿದೆವು, ಇಲ್ಲಿ ತನಕ ಏನು ನಮ್ಮಲ್ಲಿ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯರು ಇದಾರಲ್ಲ, ಅವ್ರನ್ನೆಲ್ಲರನ್ನೂ ನಾವು ಕೂಡಿಸ್ಕೊಂಡೆ ಎಲ್ಲರಿಗೂ ಅವ್ರಿಗೆ ನಾವು ಸತ್ಕಾರ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡ್ರೆ 50 ವರ್ಷದ ಏನದಲ್ಲ, ಇಲ್ಲಿ ತನಕ 50 ವರ್ಷದಾಗ ಯಾರೇ ಒಂದಿಷ್ಟು ಜನ ಇರಲಿಕ್ಕಿಲ್ಲ. ಅವ್ರಿಗೆ ಇರದೇ ಇದ್ರೂ ಕೂಡ ಅವ್ರ ಫ್ಯಾಮಿಲಿ ಯಾರು ಮನ್ಯಾಗದಲ್ಲ ಅವ್ರನ್ನ ಕರೆಸಿದ್ರೆ ನಾವು ಸತ್ಕಾರ ಮಾಡಬೇಕು ಅನ್ನೋ ವಿಚಾರ ಇಟ್ಕೊಂಡು. ಯಾಕಂದ್ರೆ ಇಲ್ಲಿ ತನಕ ಭಾಳ ಜನ ಒಂದು ಸಂಸ್ಥೆ ಉಳಿಸ್ಕೊಂಡು ಬಂದಾರೆ ಇಲ್ಲಿ ತನಕ. ಅದು ಸಂಸ್ಥೆ ಉಳಿಸ್ಕೊಂಡು ಬರ್ಬೇಕಾದ್ರೆ ತಮಗೂ ಗೊತ್ತದ. ಯಾಕಂದ್ರೆ 1 ದಿವಸ 2 ದಿವಸ 1 ವರ್ಷ 2 ವರ್ಷನಾಗ ಸಂಸ್ಥೆ ಏನೋ ಕೊಟ್ಕೊಂಡು ಏನೋ ಜಗಾಡಿ ಎಲ್ಲರೂ ಮುಚ್ಕೊಂಡು ಹೋಗ್ತಾರೆ. ಅದು ಆ ಥರ ಏನು ನಮ್ಮಲ್ಲಿ ರೋಟ್ರಿ ಕ್ಲಬ್ದಿಂದ ಇಲ್ಲಿ ಯಾವುದೂ ಜಾತಿ ಇಲ್ಲ, ಯಾವುದೂ ಕುಲ ಇಲ್ಲ, ಯಾವುದೂ ದೊಡ್ಡವಿಲ್ಲ, ಯಾವುದು ಸಣ್ಣವಿಲ್ಲ, ಯಾವುದೇ ಥರದ ಎಲ್ಲರೂ ರೋಟ್ರಿನ. ಇಲ್ಲಿ ಯಾರು ಅಣ್ಣ ಅನ್ನೋದಿಲ್ಲ, ಯಾರಿಗೆ ತಮ್ಮ ಅನ್ನೋದಿಲ್ಲ, ಎಲ್ಲ ರೋಟ್ರಿನ ಎಲ್ಲರೂ. ಭಾಳ ಇದೇನು